ನೀವೇನಾದರೂ ಮಂತ್ರಾಲಯ ಹೋಗಿ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಮಿಕ್ಕಿದ ಪ್ಲೇಸಸ್ನ ಸುತ್ತಾಡಬೇಕು, ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ನಿಮಗೆ. ಮೊದಲನೇ ಪ್ಲೇಸ್ ಬಂದು ಶ್ರೀ ಅಭಯ ಆಂಜನೇಯ ದೇವಸ್ಥಾನ. ಒಂದು ಸಿಂಗಲ್ ಸ್ಟೋನಲ್ಲಿ ನೀವು ಆಂಜನೇಯ ವಿಗ್ರಹನ ನೋಡ್ಬೋದು. ಅದಾಗಿ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡು ಸೀದಾ ನಾವು ಒಂದು 15 ಕಿಲೋಮೀಟರ್ಸ್ ಜರ್ನಿ ಮಾಡಿದ ತಕ್ಷಣ ನಮಗೆ ಸಿಕ್ಕಿದ್ದು ಪಂಚಮುಖಿ ದೇವಸ್ಥಾನ. ಈ ಜಾಗದಲ್ಲೇ ರಾಯರು ಫಸ್ಟ್ ತಪಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ 13-14 ವರ್ಷ ಈ ಜಾಗದಲ್ಲಿ ತಪಸ್ ಮಾಡಿ ಅದಾದಮೇಲೆ ಇವರಿಗೆ ಪಂಚಮುಖಿ ದೇವರು ಬಂದು ಕನಸಿನಲ್ಲೇನೋ ಹೇಳಿದ್ದಕ್ಕೆ ಅಲ್ಲಿಂದ ಮತ್ತೆ ಬಿಚ್ಚಾಲಯ ಹೋಗಿ, ಬಿಚ್ಚಾಲಯದಲ್ಲಿ ಒಂದು ಅರೌಂಡ್ ಒಂದು 10 ಇಯರ್ಸ್ ಐ ಥಿಂಕ್ ಸೊ ಅಲ್ಲಿ ತಪಸ್ ಮಾಡಿ ಅದಾದಮೇಲೆ ಮಂತ್ರಾಲಯ ಹೋಗಿದ್ದು. ಸೊ ಹಿಂಗೆ ಫಾರ್ಮೇಟ್ ಇರೋದು, ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಹೋಗಿ ತಪಸ್ಸು ಕೂತ್ಕೊಂಡಿದ್ದಲ್ಲ ರಾಯರು. ಈ ಥರ ಒಂದು ಕತೆ ಇದೆ. ನಿಮಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಅಂತಂದರೆ ನೀವು ರಾಯರ್ ಟೆಂಪಲ್ ದರ್ಶನ ಮಾಡಿದ ತಕ್ಷಣ ನಿಮಗೆ ಅಲ್ಲೇ ಆಟೋದವ್ರು ಇರ್ತಾರೆ, ಕರ್ಕೊಂಡೋಗಿ ನಿಮಗೆ ಸುತ್ತಾಡಿಸಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಪರ್ ರೇಟ್ 150 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ಅಭಯ ಆಂಜನೇಯ ದೇವಸ್ಥಾನ ಸೆಕೆಂಡ್ ಹೋಗ್ತೀರಾ, ಪಂಚಮುಖಿ ಥರ್ಡ್ ಹೋಗ್ತೀರಾ ಬಿಚ್ಚಾಲೆ. ಅದಾದಮೇಲೆ ಬಿಚ್ಚಾಲೆಯ ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ರಾಯರು ವಾಸವಿದ್ದ ಮನೆ ಸಮೇತ ನೋಡ್ಬೋದು. ಇದಾಗಿತ್ತು ಮಂತ್ರಾಲಯದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.